ಗುರುಜಿ, ಶಿವಂ ವಾಸ್ತು ಅನ್ನೋ ಸಮಯ ಆಯಿತು. ಇವತ್ತೇನು ತಿಳಿಸ್ಕೊಡ್ತಿದ್ದೀರಾ ವಾಸ್ತುವಿನ ಕುರಿತಾಗಿ? ಎಲ್ಲ ವೀಕ್ಷಕ ಬಂಧುವರಿಗೆ ಪರಿಪೂರ್ಣವಾದ ಸ್ವಾಗತ. ಏನಪ್ಪ ಮತ್ತೆ ಸ್ವಾಗತ ಅಂದ್ಕೊಂಡ್ರಿ? ಶಿವಂ ವಾಸ್ತುವಲ್ಲಿ ಯಾವ ಮನುಷ್ಯನೋ ವಾಸ್ತುಯುತ ಜೀವನವನ್ನು ಮಾಡ್ತಾನೆ, ವಾಸ್ತವ್ಯ ಹುಡ್ತಾನೆ. ಕೆಲವರೆಲ್ಲ ಮೊಬೈಲ್ ಚರಣ ಅಂತ ಕರಿತೀವಿ, ಅಂದರೆ ಮೊಬೈಲ್ ಜೀವನ ಮಾಡ್ತಾರೆ. ಎಷ್ಟು ಜನ ಇದ್ದಾರೆ ಈ ಮೊಬೈಲ್ ಜೀವನ ಮಾಡಬೇಕಾದ್ರೆ? ಪ್ರತಿಯೊಬ್ಬನು ಕಾಡಲ್ಲಿ ಅಥವಾ ಬಾಡಿಗೆ ಮನೆಯಲ್ಲಿ. ಎಷ್ಟು ಜನ ಋಣನೋ ಅಷ್ಟು ಜನ. ಈ ಋಣಾನುಬಂಧ ಮಾತಾಡ್ತಕ್ಕಂಥ ವಿಚಾರವನ್ನು ಇವತ್ತಿನ ದಿವಸ ಶಿವಂ ವಾಸ್ತುವಲ್ಲಿ ಮಾತಾಡೋಣ. ಏನ ಋಣಾನುಬಂಧ? ಬಾಡಿಗೆ ಮನೇಲಿ ಸ್ವಂತ ಮನೆಗೆ ಹೋಗ್ತಾನೆ, ಸ್ವಂತ ಮನೆ ಕಟ್ಟಿದ್ರು ಬಾಡಿಗೆ ಮನೇಲಿ ಹಾಕಿದ್ದಾನೆ, ಬಾಡಿಗೆ ಮನೇಲಿ ಇದ್ದುಕೊಂಡು ಇಷ್ಟು ವರ್ಷ ಆದರೂ ಬಾಡಿಗೆ ಮನೇಲೇ ಇರ್ತಾನೆ, ಸ್ವಂತ ಮನೆ ಕಟ್ತಾನೆ, ಅಥವಾ ಜೀವನ ಪೂರ್ತಿ ಸ್ವಂತ ಮನೆ ಇಲ್ಲದೆ ನೆಲೆ ಇಲ್ಲದೆ ಇರ್ತಾನೆ, ಬಾಡಿಗೆ ಕಟ್ಟಕ್ಕೂ ಆಗದೆ ಎಲ್ಲಾದರೂ ಬಯಲಲ್ಲಿರ್ತಾನೆ, ಅಥವಾ ಬಾಡಿಗೆ ಮನೆ ಛತ್ರಿ ಚಾಮ್ರ ಅಂಥೇಳಿ ಮೇಲ್ಗಡೆ ಇರತಕ್ಕಂಥ ಒಂದು ವಾಸ್ತುವಿತ್ವ ಮುರಿದು ಹೋಗಿರುತ್ತೆ, ಎಲ್ಲೋ ಫ್ಲಡ್ಸಲ್ಲಿ ಬಂದು ಮುಳುಗೋಗಿರುತ್ತೆ. ಇಂಥ ಜೀವನದಲ್ಲಿ ಅವರೇನಾದರೂ ಮಾಡ್ತಾರೆ, ನಿರಾಶ್ರಯ ಅಂತ ಕರಿತಕ್ಕಂಥದ್ದು ಗೌರ್ಮೆಂಟಲ್ಲಿ ಕೊಡ್ತಾರೆ. ಸರ್ಕಾರದಿಂದ ಇವನು ಹಣೆ ಬರ ಇರುತ್ತಾ? ಕುಜ ಚೆನ್ನಾಗಿದ್ರೆ, ರವಿ ಚೆನ್ನಾಗಿದ್ರೆ ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಕೆಲಸದಿಂದ ಅಂದರೆ ಅಲ್ಲಿಂದ ಸರ್ಕಾರದಿಂದ ಬರುತ್ತೋ ಬರಲ್ವೋ ಲಭ್ಯ ಇಲ್ಲ. ಕೆಲವರಿಗೆ 1ಗಿಂತ 4 ಇರುತ್ತೆ, 4ಕ್ಕಿಂತ 5 ಇರುತ್ತೆ, ಕೆಲವ್ರಿಗೆ ಒಂದೂ ಗತಿ ಇರಲ್ಲ. ಹೀಗಾಗುತ್ತೆ. ಅದಕ್ಕೆಲ್ಲ ಋಣ ಬೇಕು. ಈ ಋಣಾನುಬಂಧ ಮಾತಾಡಬೇಕಾದ್ರೆ ಪಶು ಪತಿ ಪತ್ನಿ ಸುತಾಲಯ. ದೊಡ್ಡ ಮಗ ಹೇಳ್ತಾನೆ, ನನ್ನ ಮನೇಲಿ ಸಾಕಕ್ಕಲ್ಲಮ್ಮ, ಯಾಕೆ ಬೇಜಾರು ಮಾಡ್ಕೊತ, ತಮ್ಮನ ಮೇಲೆ ಹೋಗಿ ಇದ್ಬಿಡು ಅಂತಾನೆ. ಇದ್ಬಿಡು ಅಂತ ಇಂಡೈರೆಕ್ಟಾಗೂ ಹೇಳ್ಕೊಡ್ತಾನೆ. ಇಲ್ಲದೇ ಇದ್ರೆ ಅಲ್ಲ 4 ದಿವಸ ಇದು ಬಾ ಅಂತ ಸುಮ್ಮನೆ ಸಂತೋಷಕ್ಕೆ ಬೆಣ್ಣೆ ಹಚ್ಬಿಟ್ಟಾದ್ರೂ ಹೇಳ್ತಾನೆ. ಇದಕ್ಕೆಲ್ಲ ಶಿವನೇ ಕಾರಣ. ಅಂದರೆ ಶಿವನ ಕಾರಣ ಅಂತಕ್ಕಂಥ ವಿಚಾರ ಯಾತಕ್ಕೆ ಮಾತಾಡ್ತೀವಿ ಅಂದರೆ, ಶಿವನು ಅಲಮಾರಿ, ಭವಋಷಿ, ಊರು ಸುತ್ತಾ ಇರೋನು, ಅದಕ್ಕೆ ಸತ್ಯವತಿಯೇ ಕಾರಣ. ಅದಕ್ಕೆ ಆ ಶಾಪ ಇವತ್ತಿಗೂ ಎಷ್ಟೋ ಜನದ ಮನೆಗೆ ಗೃಹ ನಿವಾಸ ಇಲ್ಲದಿದ್ದವರಿಗೆ ಪರಿವರ್ತನೆ. ಬನ್ನಿ ಆ ಶಿವನ ಸ್ವಾಗತ ಮಾಡಿ, ಶಿವ ಯಾಕಪ್ಪ ಹೀಗೆ ಮಾಡಿದೆ ಅಂತ ಕೇಳ್ಕೊಳ್ಳೋಣ. ಅದಾದ ಮೇಲೆ ನೀವು ಚರ್ಚೆನ ಮಾಡೋಣ. ಶಂಭೋ ಶಂಕರ ಮಹಾದೇವ, ಶಿವಶಂಭೋ ಶಂಕರ. ಭಗವಂತನ ಕೃಪಾ ಕಟಾಕ್ಷ ಮನೆಯಲ್ಲಿರಬೇಕು ಅಂತ ಹೇಳ್ತೀವಿ, ಮನಸ್ಸಲ್ಲಿರಬೇಕು ಅಂತೀವಿ, ಜೀವನದಲ್ಲೂ ಇರಬೇಕು ಅಂತೀವಿ. ಆದರೆ ನಿತ್ಯ ಇದ್ದರೆ ಉತ್ತಮ ಅಲ್ವಾ? ಆದರೆ ನಿತ್ಯ ನೀವೇನು ಮಾಡ್ತಾ ಇದ್ದೀರಾ ಮನೆಯಲ್ಲಿ? ಎಷ್ಟು ಜನ ದಿನ ಪೂಜೆ ಮಾಡ್ತೀರಾ? ಎಷ್ಟು ಜನ ಪೂಜೆ ಮಾಡಲ್ಲ? ಕೆಲವರು ಹೇಳ್ತೀರಾ, ನನ್ನ ಮಗನಿಗೆ ಯಾಕೋ ಮದುವೆ ಆಗ್ತಿಲ್ಲ, ಹೋಗ್ಬೇಕು ಅವ್ನು ದೇವಸ್ಥಾನಕ್ಕೆ. ನನ್ನ ಮಗಳಿಗೆ ಇನ್ನೂ ಮದುವೆನೇ ಆಗ್ತಿಲ್ಲ, ಯಾಕೆ? ಅವಳು ದೇವಸ್ಥಾನ ನಮಸ್ಕಾರ ಮಾಡೋದು, ವ್ರತ ಮಾಡೋದು. ಯಾವಾಗಲೂ ತಾಯಿ ತಂದೆನೇ ಪೂಜೆ ಮಾಡಬೇಕಾ ಮಕ್ಕಳ ಪ್ರವಾದಿಗೆ? ಅಥವಾ ಅವ್ರಿಗೆ ಆಸಕ್ತಿ ಇರಬೇಕು, ನಿಮ್ಗೆ ಆಸಕ್ತಿಗಳಿರಬಾರ್ದಾ? ನೀವುಗಳನ್ನು ಅದೇ ಶ್ರದ್ಧೆ ವಹಿಸಿ ಆ ಮಕ್ಕಳಾಗಿದ್ದವರು ದೇವರ ನಮಸ್ಕಾರ, ಪೂಜೆ, ಪುನಸ್ಕಾರ ಇರಬೇಕು. ಕೆಲವರು ಒಂದೊಂದ್ಸಲಿ ಶಾಸ್ತ್ರದವ್ರ ಹತ್ರ ಹೋದಾಗ, ಕೆಲವು ಒಳ್ಳೆ ಪಂಡಿತರ ಹತ್ರ ಹೋದಾಗ, ಕೆಲವು ದೈವತತ್ವಕ್ಕೆ ಹೋದಾಗ ನಿಮ್ಮ ಕಷ್ಟಗಳನ್ನ ವಿಚಾರಿಸಿದಾಗ ಅವ್ರು ಏನು ಹೇಳ್ತಾರೆ? ಈ ಮಂತ್ರವನ್ನು 108 ಸಲ ಪಠಿಸ್ಕೊಳ್ಳಿ, ಈ ಮಂತ್ರದಿಂದ ನಿಮ್ಗೆ ಶಕ್ತಿ ಸಿಗುತ್ತೆ ಎಲ್ಲ ಕೊಡ್ತಾರೆ. ಆಗ ನೀವೇನು ಮಾಡ್ತೀರಿ ಗೊತ್ತಾ? ಹೇಳ್ಕೊಳ್ಳಿದ್ರೆ ಅವಳ ಪರವಾಗಿ ನಾನು ಹೇಳ್ಕೊಬೋದಾ? ಅವಳ ಪರವಾಗಿ ನೀವು ಹೇಳ್ಕೊಂಡ್ರೆ ನಿಮ್ಗೆ ಯಾಕೆ ಕೊಡ್ಬೇಕು ಮಂತ್ರನ? ಅವಳು ಹೇಳ್ಕೊಂತಲ್ಲ ಕೊಟ್ಟಿರೋದು. ಅದಕ್ಕೆ ಕರ್ಮ ಯಾರ್ದಿದೆಯೋ ಅವನೇ ಕಳ್ಕೋಬೇಕು. ಮನಸ್ಸಲ್ಲಿ, ಮನೆಯಲ್ಲಿ, ಗೃಹ ನಿವಾಸದಲ್ಲಿ, ಹೊರಭಾಗದಲ್ಲಿ, ಲೋಕದಲ್ಲಿ. ಅದಕ್ಕೆ ನಿಮ್ಮ ಕರ್ಮವನ್ನು ನೀವು ಕಳ್ಕೊಳ್ಳದೇ ಇದ್ದರೆ ನಿಮ್ಮ ಕೆಲಸ ಇನ್ನೊಬ್ರು ಮಾಡಿದ್ರೆ ಪ್ರಯೋಜನ ಏನು? ಅವನಿಗೆ ಲಾಭ ಅಷ್ಟೇ ಹೊರತು ನಿಮಗೇನು ನಷ್ಟ ಅಂತಲ್ಲ. ನಿಮ್ಮ ಯಾವ ಕಾಲಕ್ಕೂ ಫಲನೇ ಕೊಡಲ್ಲ ಭಗವಂತ. ಅದಕ್ಕೆ ನಿಮ್ಮೆಲ್ಲರಿಗೂ ಈ ಫಲಾಫಲಗಳನ್ನು ಕರ್ಮಜೀವ ಅಂತ ಕರಿತೀವಿ. ಈ ಕರ್ಮಜೀವ ಏನು ಮಾಡುತ್ತಂತೆ? ಮನೆ ಕೊಡಿಸಲ್ವಂತೆ, ಬಾಡಿಗೆ ಮನೆ ಇರುತ್ತಂತೆ, ಕೇಳಿದಂಥ ವಾಸ್ತು ಸಿಗಲ್ವಂತೆ. ಕೆಲವರಂತೂ ಭಾಳ ಜನ ನಾನು ಬೈಕೊಂಡ್ರು, ಏನು ಗುರುಗಳೇ ನಾವು ಇಷ್ಟೊಂದು ಮನೆಗೆ ಕಟ್ಬಿಟ್ಟಿದ್ದೀವಿ, ದಕ್ಷಿಣ ಪಶ್ಚಿಮ, ನೀವು ಹೇಳ್ಬಿಟ್ರಿ ಇರೋ ಬರೋದೆಲ್ಲ ಎಲ್ಲರೂ ಪೂರ್ವ ಉತ್ತರನೇ ಹೋಗ್ಬಿಟ್ರೆ ನಮ್ಮ ಮನೆಗಳು ನೊಣ ಹೊಡಿತಾ ಇದೆ, ಏನು ಮಾಡೋದು? ಕೆಲವು ಏನು ಮಾಡೋದು, ಅದು ಬದಲಾಯಿಸ್ಕೊಳ್ಳೋಣ, ಗುರುಗಳು ಹೇಳಿದ ಸತ್ಯ ಸರಿ ಮಾಡ್ಕೊಳ್ಳೋಣ. ಯಾಕೆಂದರೆ ಜೀವನ ಒಂದು ದಿವಸದಲ್ಲ. ಯಾವತ್ತು ಕಷ್ಟ ಬರುತ್ತೋ, ಯಾವ ಕ್ಷಣಕ್ಕೆ ಬರುತ್ತೋ, ಯಾವ ದಶೆಯಲ್ಲಿ ಬರುತ್ತೋ ದೇವರೇ ಬಲ್ಲ. ಆದರೆ ಬರೋದು ಗ್ಯಾರಂಟಿ. ಅದಕ್ಕೋಸ್ಕರ ಸತ್ಯವಾಗಿರ್ತಕ್ಕಂಥ ವಿಚಾರ ಕಠೋರವಾಗಿದ್ದರೂ ಸಹ ಆ ಮನೆಗಳು ಸಿದ್ಧಪಡಿಸ್ಕೋಬೇಕು, ಸರಿಪಡಿಸ್ಕೋಬೇಕು. ಎಷ್ಟೋ ಜನ ಆಲ್ಟ್ರ್ ಮಾಡಿಸ್ಕೊಂಡಿದ್ದಾರೆ. ವಾಸ್ತು ನಂಬದೇ ಇದ್ದವರು ತಲೆ ಕೆಡಿಸ್ಕೊಂಡಿಲ್ಲ, ಬಿಡ್ರಿ ನಾವು ಚೆನ್ನಾಗಿಲ್ವಾ ಅಂತಾರೆ. ಚೆನ್ನಾಗಿಲ್ವಾ ಅಂತ ಅನ್ಕೊತಾರೆ, ಆಗ್ತಾ ಇರೋದು ಅನಾಹುತಗಳು ಗೊತ್ತೇ ಇರಲ್ಲ ಅವ್ರ ಮನೆಯೊಳಗೆ. ಅದಕ್ಕೆ ಇದನ್ನು ಪರಿಹಾರ ಯಾರು ಮಾಡೋರು? ದೇವರು. ಅವಾಗ ಏನು ಮಾಡ್ತಾನೆ? ಮನೆ ಬಿಟ್ಟು ಆಚೆ ಹೋಗಕ್ಕೆ ಬರಲ್ಲ. ಕೆಲವರಿಗೆ ಮನೆ ಗುರುಗಳೇ ನೀವು ಹೇಳಿದಾಗ ಮಾರಬೇಕು ಅಂತ ಕಂಡ್ಕೊಂಡಿದ್ದೀವಿ, ಅದು ಏನೋ ಗೊತ್ತಿಲ್ಲ ಮಾರಕ್ಕೆ ಆಗ್ತಾ ಇಲ್ಲ ಅಂತ ಒಂದಷ್ಟು ಜನ. ಕೆಲವರು ಮಾರಕ್ಕೆ ಹೊರಗಡೆ ಇಟ್ಟಿದ್ರೂ ಮಾರಕ್ಕೆ ಆಗ್ತಾ ಇಲ್ಲ ಅಂದರೆ ಋಣ ಬಿಟ್ಟಿಲ್ಲ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ಯಾರ ಹೆಸರಲ್ಲಿದೆ ಆ ಹೆಸರಲ್ಲಿ ಮಾಡಿದರೆ ಶನಿ ಕರ್ಮಾಧಿಪತಿ, ಅವ್ರ ಹೆಸರಿಗೆ ಶನಿ ಚೆನ್ನಾಗಿರ್ತಾನೆ, ಅಂದರೆ ಭಾಳ ಹೆಲ್ಪ್ಫುಲ್ ಪ್ಲಾನೆಟ್. ಅವನೇನು ಮಾಡ್ತಾನೆ? ಅವನ ಹೆಸರಿಗೆ ಹಾಕಿದ್ದಾಗ ಜಪ್ಪಯ್ಯ ಅಂದರೂ 12 ವರ್ಷ, 15 ವರ್ಷ, 20 ವರ್ಷ, 9 ವರ್ಷಗಳ ಕಾಲದಿಂದ ಅವನ ಹೆಸರಲ್ಲಿ ಇದ್ದರೆ ಯಾವ ಮನೆ ಕೂಡ ಮಾರಕ್ಕಾಗಲ್ಲ, ಯಾವ ಸ್ಥಳ ಕೂಡ ವಿಲೇವಾರಿ ಮಾಡೋಕ್ಕಾಗಲ್ಲ. ಹೀಗೆ ಅವನ ಹಣೆ ಬರದಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ.
ಆಗ ನೀವೇನು ಮಾಡಬೇಕು, ತಕ್ಷಣ ಒಂದು ಅಫಿಡೇವಿಟ್ ಬರೆಸಿ ಟ್ರಾನ್ಸ್ಫರ್ ಹೆಂಡತಿ ಹೆಸರಿಗೋ ಮಕ್ಕಳ ಹೆಸರಿಗೋ ಮಾಡಿಕೊಂಡು ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಅದನ್ನು ಸಣ್ಣದಾಗಿ ರಿಜಿಸ್ಟರ್ ಮಾಡಿಕೊಂಡು ಒಂದು GP ಮಾತಾಡಿಕೊಂಡು ಅದಾದಮೇಲೆ ಅಫಿಡೇವಿಟ್ ಬರೆಸ್ಬಿಟ್ಟು ಸೈನ್ ಹಾಕ್ಸ್ಬಿಟ್ರೆ ಚೇಂಜ್ ಓವರ್. ಚೇಂಜ್ ಆಯಿತು ಅಂತ ಏನು ಮಾಡ್ತೋ ತಕ್ಷಣ ನೋಡಿ ನೀವು ಎಷ್ಟು ಪ್ರಾಕ್ಟಿಕಲಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ಸ್ಥಾನ ಪಲ್ಲಟನ ಅಂತೀವಿ. ಅದಕ್ಕೆ ಕರ್ಮದೇವತೆ ಈ ಸ್ಥಾನ ಪಲ್ಲಟನ ಮನೇಲಿ ಎಷ್ಟು ಜನಕ್ಕೆ ಮನೆ ಕೊಟ್ಟಿದ್ದಾನೆ ಇವತ್ತು, ಎಷ್ಟು ಜನಕ್ಕೆ ಸ್ವಂತ ಮನೆ ಇದೆ. ಒಂದೊಂದ್ಸಲಿ ನಾವುಗಳು ಈ ಮೆಜೆಸ್ಟಿಕ್ಕಲ್ಲಿ ಅಥವಾ ದೊಡ್ಡದಾಗಿರ್ತಕ್ಕಂಥ ರೈಲ್ವೆ ಸ್ಟೇಷನಲ್ಲಿ ಅಥವಾ ದೊಡ್ಡ ಬಸ್ ಸ್ಟ್ಯಾಂಡಲ್ಲೋ ಅಥವಾ ಏರ್ಪೋರ್ಟಲ್ಲೋ ಈ ರೀತಿ ನಿಂತ್ಕೊಂಡಿರ್ತೀವಲ್ಲ, ಇಷ್ಟು ಲಕ್ಷಾಂತರ ಜನ ಅದು ಎಲ್ಲಿ ಮಲ್ಕೊತಾರೋ, ಎಲ್ಲಿ ಬಿದ್ದಿರ್ತಾರೋ, ಇಷ್ಟು ಜನ ಯಾವ್ಯಾವ ಮನೆ ಭಗವಂತ ಕೊಟ್ಟಿದ್ದಾನೋ. ಹಾಗೂ ನೋಡಿ ನೀವು ಟ್ರೈನಲ್ಲಿ ಹೋಗ್ತಾ ಇರಿ, ಪ್ಲೇನಲ್ಲಿ ಹೋಗ್ತಾ ಇರಿ, ಎಲ್ಲ ಜಾಗನೂ ಖಾಲಿನೇ ಬಿದ್ದಿದೆ. ಇನ್ನು ನಮ್ಮ ಮಕ್ಕಳು ಒದ್ದಾಡ್ತಾರೆ, ಸರ್ಕಾರದವರು ಎಲ್ರಿಗೂ ಒಂದೊಂದು ನಿವೇಶನ ಫ್ರೀಯಾಗಿ ಕೊಡ್ಬೋದು. ಇಲ್ಲ ಇದು ಸರ್ಕಾರದ ಜಾಗ, ಆ ಜಾಗ, ಇದೀ ಜಾಗ ಅಂತಾರೆ. ಅಲ್ಲಿ ಋಣ ಬರೆದಿರ್ಬೇಕೇನಂತ, ಸರ್ಕಾರದ ದುಡ್ಡನ್ನು, ಸರ್ಕಾರದ ಜಾಗವನ್ನು, ಸರ್ಕಾರದ ಕೆಲಸವನ್ನು ನಿನ್ನ ಹಣೆ ಬರದಲ್ಲಿ ಬರೆದಿದ್ರೇ ಅಯ್ಯೋ ಆ ಋಣ ನಮಗಿರೋದು. ತಂದೆ ಹಾಕಿದ ಆಲದ ಮರದಲ್ಲೇ ಇರಬೇಕು, ನಮ್ಮ ಅಜ್ಜಿ ಹಾಕಿದ ಆಲದ ಮರದಲ್ಲೇ ಇರಬೇಕು. ಈ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ಮನಸ್ಸಿಲ್ಲ, ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ, ನಿಮಗೆ ಇಷ್ಟ ಇಲ್ಲ. ವಾಸ್ತು ಏನಾಯ್ತು, ಇಲ್ಲೇ ಬಿದ್ದಿದ್ದೀರ. ಅದಕ್ಕೆ ಹೇಳೋದು, ನಿಮ್ಮನ್ನು ವಾಸ್ತು ಬಿಡಲ್ಲ, ಇಲ್ಲ ವಾಸ್ತುನ ನೀವು ಸರಿಯಾಗಿ ಅನುಸರಿಸ್ಕೊಳ್ಳಲ್ಲ, ಇಲ್ಲ ಅದು ಸರಿ ತಿದ್ದುಪಡಿಸ್ಕೊಳ್ಳೋಕ್ಕೆ ದೇವರು ಕೂಡ ಪ್ರಾರ್ಥನೆ ಮಾಡಿಕೊಂಡು ಸ್ಥಾನ ಪಲ್ಟ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಜೀವನ ಚೇಂಜ್ ಆಗುತ್ತಾ ಅನ್ನೋದು ಕೂಡ ಕೇಳಿಲ್ಲ. ನೋಡಿ ಫಾರ್ ಎಕ್ಸಾಂಪಲ್ಲು, ಮಾಡಿ ಮೇಲಿಂದನೋ ಏರೋಪ್ಲೇನಿಂದನೋ ಟ್ರೈನಿಂದನೋ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿ, ಒಂದು ಲ್ಯಾಂಡು ಭೂಮಿ ಹಿಂಗೆ ಒಳಗೆ ಹಳ ಇರುತ್ತೆ, ಎಲ್ಲ ಬರೀ ಹಳ್ಳವಾಗಿರುತ್ತೆ. ಇನ್ನೊಂದೆಲ್ಲ ಬರೀ ಪ್ಲಾಟು ಲ್ಯಾಂಡ್, ಎಲ್ಲ ದಿಮ್ಮಿ ಇದ್ದ ಹಾಗಿರುತ್ತೆ. ಇನ್ನೊಂದೆಲ್ಲ ಗುಂಡು ಕಲ್ಲು ಇದ್ದಾಗ ಬೆಟ್ಟಗಳೇ ಇದ್ದ ಹಾಗಿರುತ್ತೆ. ಇದೆಲ್ಲ ಹೊರಗಡೆ ಈ ಜಾಗಗಳೆಲ್ಲ ಒಂದು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಮತ್ತೆ ಲೇಔಟ್ಗಳು ಸೈಟ್ಗಳೆಲ್ಲ ಆಗೋಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಒಬ್ಬನ ಹಳ್ಳದಲ್ಲಿರ್ತಾನೆ, ಹಳ್ಳದಲ್ಲಿರೋದು 24 ಗಂಟೆ ಹಳ್ಳದಲ್ಲಿರ್ತಾನೆ. ಕೆರೆ ಎಲ್ಲ ಒಣಗಿಸಿ ಇವತ್ತು ಎಷ್ಟು ಜನ ಮನೆ ವಾಸ್ತು ಹಾಳಾಗೋಗಿದೆ, ಹಳ್ಳದಲ್ಲೇ ಬಿದ್ದಿರ್ತಾರೆ ಅವರು. ಜೀವನ ಪರ್ಯಂತ ಮೇಲೆ ಬರೋಕ್ಕೆ ಆ ಏರಿಯಾನೇ ಸಾಕ್ಷಿ ಇಲ್ಲ. ಇನ್ನು ಕೆಲವು ಏರಿಯಾನ ಹೈ ಎನರ್ಜಿ ಎಷ್ಟು ಚೆನ್ನಾಗಿದೆ ಅಂದರೆ, ಇವತ್ತು ನೀವು ಬೆಂಗಳೂರಿಗೆ ಬಂದಾಗ ಕೆಲವೆಲ್ಲ ನೋಡ್ಬೋದು. ಮಲ್ಲೇಶ್ವರಂ ಏರಿಯಾ ಹೈಟ್ ಏರಿಯಾ ಭಾಳ ಚೆನ್ನಾಗಿರುತ್ತೆ. ಜಯನಗರ 9th ಬ್ಲಾಕ್ ಎಲ್ಲ ಹೈಟ್ ಏರಿಯಾ, ಫಸ್ಟ್ ಕ್ಲಾಸ್ ರಾಜಾಜಿನಗರ ಎಲ್ಲ ಹೈ ಏರಿಯಾ, ಎಷ್ಟು ಚೆನ್ನಾಗಿರುತ್ತೆ. ಅದೇ ಹಳ್ಳದಲ್ಲಿರೋ ಏರಿಯಾಗಳು ನಯಾ ಪೈಸಾ ಉದ್ಧಾರ ಆಗ್ತಿಲ್ಲ. ಅಂದರೆ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸರ್ಕಾರದ ಕೆಲಸಗಳು ಅಲ್ಲಿ ಜಾಗದಲ್ಲಿ ನಡೆಯಲ್ಲ. ರವಿ ಕೂಡ ಅಲ್ಲಿ ಸಂಚಾರ ಮಾಡಲ್ಲ. ಗ್ರಹಗತಿಗಳು ಮನೆ ಗೃಹ ನಿವಾಸ ಅಲ್ಲ, ಊರೂರಿಗೂ ವಾಸ್ತು ನೋಡಬೇಕಾಗತ್ತೆ. ಅದಕ್ಕೆ ಅವಾಗ ಹೇಳೋರು 500 ಜನಕ್ಕಿಂತ ಒಂದು ಕಮ್ಮಿ ಇದ್ದರೆ ಒಂದು ಗ್ರಾಮದಲ್ಲಿ ವಾಸ್ತು ನೋಡಬೇಕಾಗಿಲ್ಲ. ಆದರೆ 500 ಜನಕ್ಕಿಂತ ಮೇಲ್ಪಟ್ಟು ಇದ್ದರೆ ಖಂಡಿತವಾಗ್ಲೂ ವಾಸ್ತು ನೋಡಬೇಕು. ಇವತ್ತೇನೋ ಒಂದು ರೋಡ್ಗೆ 500 ಜನ ಇರ್ತಾರೆ, ಒಂದು ಈ ಕಡೆ ಒಂದು ಏರಿಯಾಗೆ ಒಂದು 500 ಜನ ಇರ್ತಾರೆ. ಹೇಗೆ ಮಾಡ್ತೀರಾ? ಸೊ ಯು ಡೆಫಿನೆಟ್ಲಿ ಹ್ಯಾವ್ ಟು ಸಿ ವಾಸ್ತು. ಆ ವಾಸ್ತವ್ಯ ನಾವು ಎಲ್ಲಿ ಹುಡ್ತೀವೋ ಅದು ಸರಿಯಾಗಿ ಇಲ್ಲದೆ ಇದ್ದರೆ ಗೃಹ ಬಲ ಅಂಡ್ಲಾಡ್ಸೋಕ್ಕಾಗಲ್ಲ. ಅದಕ್ಕೆ ಗೃಹ ಬಲ ಇದ್ದರೆ ಗ್ರಹಗಳನ್ನ ಕೂಡ ಕದಲಿಸ್ಬೋದು, ಜೀವನ ಕೂಡ ಚೆನ್ನಾಗಿ ಮಾಡಿಸ್ಕೋಬೋದು. ಯಾವತ್ತು ಒಂದೇ ಆಲದ ಮರದಲ್ಲಿ ಹೇಗೇ ನೆತಾಡ್ತಾ ಇರಬೇಡಿ. ಹೊಸ ರಂಬೆಗೆ ಕಪಿಗಳ ಥರ ಈಗಲಾದರೂ ಹಾರಿಕೊಂಡು ಬೇರೆ ಬೇರೆ ಮನೆಗಳಿಗೆ ಹೋಗಿ ಜೀವನವನ್ನು ಸುಧಾರಿಸ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಅದು ಹೇಗೆ ಅಂತ ಅದಕ್ಕೆ ಒಂದು ಒಳ್ಳೆ ಟಿಪ್ಸು, ಒಳ್ಳೆ ಜಾಗೃತಿಯಾಗಿರ್ತಕ್ಕಂಥ ಅವಕಾಶಗಳನ್ನ ಮಾತಾಡೋಣ. ಈಗ ಸಮಯ ಬೆಳಕ